ಹರೇ ಶ್ರೀನಿವಾಸ. ಎಲ್ಲರೂ ಭಕ್ತಿಯಿಂದ ಗುರುರಾಯರಿಗೆ ನಮಸ್ಕಾರ ಮಾಡಿ ಇವತ್ತೊಂದು ಒಳ್ಳೆಯ ವಿಷಯ ಹೇಳೋಕ್ಕೋಸ್ಕರ ಬಂದಿದ್ದೀನಿ. ಏನು ಅಂತಂದರೆ, ಇವಾಗ ಒಂದು ಬೋರ್ಡ್ ತೋರಿಸ್ತೀನಿ. ಏನು ನೋಡ್ತಾ ಇದ್ದೀರಾ, ಶ್ರೀನಿವಾಸ ಕಲ್ಯಾಣ ಯಾರೋ ಮಾಡಿಸ್ತಾರೆ ಅಂತ ಬೋರ್ಡಲ್ಲಿ ಬರೆದಿದ್ದಾರೆ. ಅದಕ್ಕಿಂತ ಮುಂಚೆ ಅಕ್ಷರ ನೋಡಿ, ಎಷ್ಟು ಮುತ್ತು ಪೋಣಿಸ್ದಂಗೆ ಅಕ್ಷರ ಬರೆದಿದ್ದಾರೆ. ಯಾರು ಬರೆದಿರೋರು, ಏನು ಎತ್ತ, ಅವ್ರದ್ದು ಪರಿಚಯ ನಾನು ಮಾಡಿಕೊಡ್ತೀನಿ ಬನ್ನಿ. ಹರೇ ಶ್ರೀನಿವಾಸ. ನೋಡಿ, ಇದು ದಿನನಿತ್ಯದ ಪಂಚಾಂಗ ಇವ್ರು ಬರೀತಾರೆ. ಇದೆಲ್ಲ ಗೊತ್ತಲ್ಲ, ತಾರೀಕು, ಯಾವ ತಾರೀಕು, ಯಾವ ಸಂವತ್ಸರ, ಆಯನೇ ಋತು, ಮಾಸೆ, ಇದೆಲ್ಲನೂ ಇರುತ್ತೆ. ಆದರೆ ಅದಕ್ಕೆ ತಕ್ಕಂತೆ ಬರೀಬೇಕಲ್ಲ. ನೋಡಿ, ಅಕ್ಷರ ಒಂದು ಸತಿ ನೋಡಿ, ಏನು ಅವರು ಪ್ರಿಂಟ್ ಮಾಡಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಅಲ್ಲ. ಇದನ್ನು ಸ್ವತಃ ಅವರ ಕೈಯಿಂದನೇ, ಸ್ವಹಸ್ತದಿಂದನೇ ಬರೆದಿರೋದು. ಅವ್ರನ್ನ ಈಗ ನಾನು ಪರಿಚಯ ಮಾಡ್ತೀನಿ. ಅವ್ರು ಎಲ್ಲಿದ್ದಾರೆ, ಏನು ನೋಡೋಣ ಬನ್ನಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಿಮ್ಮ ಹೆಸರು? ನನ್ನ ಹೆಸರು ವೆಂಕಟನರಸಪ್ಪ ಅಂತ. ಈ ಮಠಕ್ಕೆ ಬಂದು 5 ವರ್ಷ ಆಯಿತು. ಈ ಮಠ ಅಂದರೆ ಯಾವ ಮಠ? ರಾಘವೇಂದ್ರ ಸ್ವಾಮಿ NR ಕಾಲೋನಿ ರಾಯರ ಮಠ. ಒಂದು 5 ವರ್ಷ ಆಯಿತು. ಸರಿ, ಇಲ್ಲಿ ನನಗೆ ಬೇಕಾದಷ್ಟು ಬರೆಯೋ ಇದು ಅವಕಾಶ, ಮಾಮೂಲಿ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡೋ. ಹೇಗೆ ನಿಮಗೆ ಇಷ್ಟು ಗುಂಡಗೆ ಬರೋ ಹವ್ಯಾಸ ಹೇಗೆ ಬಂತು? ಅದು ಚಿಕ್ಕನಿಂದ ನಾನು ಕಾಪಿ ರೈಟಿಂಗ್ ಅಂತ ಬರ್ತಾಯಿತ್ತು. ಅದರಲ್ಲಿ ಅಭ್ಯಾಸ ಮಾಡಿ ಮಾಡಿ ಈ ಒಂದು ರೂಪಕ್ಕೆ ಬಂದಿದೆ. ಮತ್ತು ಏನೇನು ಕೆಲಸ, ಏನೇನು ಸೇವಾ ಮಾಡ್ತೀರಾ ರಾಯರದು? ರಾಯರ ಸೇವೆ ಅಂದರೆ ಮೇಲೆ ಬತ್ತಿಗಳು, ಪಂಚಾಮೃತದಲ್ಲಿ ಇದು ಮಾಡೋದು, ಆಮೇಲೆ ಮಂತ್ರಾಕ್ಷತೆ ಕಲಿಸೋದು, ಪಂಚಾಂಗ ಬರೆಯೋದು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 5 ವರ್ಷದಿಂದ ಮಾಡ್ತಾ ಇದ್ದೀನಿ. 5 ವರ್ಷದಿಂದ. ಈಗ ನಮ್ಮ ಕೃಷ್ಣನ ಭಕ್ತರಿಗೆ ನಿಮ್ಮ ಮುದ್ದಾದ ಸ್ವಹಸ್ತದಿಂದ ಬರೆದು ತೋರಿಸ್ತೀರಾ? ತೋರಿಸಿ. ಹಾಂ, ಇಲ್ಲಿ ದಿನನಿತ್ಯ ಪ್ರವಚನ ಆಗ್ತಾಯಿದೆ. ನಿಜ ಹೇಳಬೇಕು ಅಂದರೆ ಇವತ್ತು 2ನೇ ದಿನ, ಭಾದ್ರಪದ ಮಾಸ, ಪ್ರೋಷ್ಠಪದಿ ಭಾಗವತ ಇವತ್ತು ನಡೆದಿದೆ. ತುಂಬ ಚೆನ್ನಾಗಿ ಸುವಿದ್ಯನ್ ತೀರ್ಥ ಸ್ವಾಮಿಗಳು ಎಷ್ಟು ಅದ್ಭುತವಾಗಿ ಪ್ರವಚನ ಮಾಡಿದರೆ. ನೀವು ಕೂಡ ಖಂಡಿತವಾಗ್ಲೂ ಬನ್ನಿ. ಇವಾಗ ಇವರು ಬರೀತಾರೆ, ನೋಡೋಣ ಬನ್ನಿ. ಸಾಯಂಕಾಲ ನೋಡಿ, ಡಾಕ್ಟರ್ ಉದಯ ಕುಮಾರ್ ಅಂತ ಆಚಾರ, ಅವರು ಸರಳತಾಯಿ ಆಚಾರ, ಅವ್ರು ಬರೀತಾರೆ. ಇವಾಗ ಅವ್ರು ಹೇಗೆ ಬರೀತಾರೆ ಅಂತ ಆದಷ್ಟು ನೀವು ಕಲೀರಿ, ಬರೆಯೋಕ್ಕೆ ಪ್ರಯತ್ನ ಮಾಡಿ. ಬರೀತೀರಲ್ವಾ? ಏನು ಬರೀತಾ ಇದ್ದಾರೆ ಗೊತ್ತಾ? ಸರಳತಾಯ ಅಂತ ಬರೀತಾ ಇದ್ದಾರೆ. ಇವರು ಉಡುಪಿಲಿರೋರು, ಅದರಿಂದ ಅವರಿಗೆ ಈ ಥರ ಸರ್ನೇಮ್ ಕೊಟ್ಟಿರ್ತಾರೆ. ಚಾಪೀಸು ಒದ್ದೆ ಮಾಡ್ಕೊಂಡು ಬರೆದಿರ್ತಾರೆ, ಅದಕ್ಕೆ ಈ ಥರ ಕಾಣಿಸುತ್ತೆ. ಅದು ಒಣಗಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ, ಎಷ್ಟು ಮುದ್ದಾಗಿ ಬರೆದಿದ್ದಾರೆ. ಅಕ್ಷರ ಎಲ್ಲರಿಗೂ ಬರೆಯೋಕ್ಕೆ ಬರಲ್ಲ, ಅದೊಂದು ಕಲೆ, ದೈವ ಕಲೆ ಅದು. ನೋಡಿ, ಇವರಿಗೆ ಕೊಟ್ಟಿದ್ದಾರೆ, ದೇವರು ಕೊಟ್ಟಿದ್ದಾನೆ, ಅದನ್ನು ಇವರು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಇದು ತುಂಬ ಜನಕ್ಕೆ ಬರೆಯೋಕ್ಕೆ ಬರುತ್ತೆ, ಆದರೆ ಎಷ್ಟು ಚೆನ್ನಾಗಿ ರಾಯರ ಸೇವೆ ಮಾಡ್ತಾ ಇದ್ದಾರೆ. ನೋಡಿ, ಶ್ರೀಮದ್ ಭಾಗವತ ದಶಮ ಸ್ಕಂದ ಅಂತ ಬರೀತಾರೆ. ಒಂದು ಚಿತ್ತಾಗಲಿ ಅಥವಾ ಅಳಿಸಿ ಬರೆಯೋದಾಗಲಿ ಏನೂ ಇಲ್ಲ. ಒಂದು ಸತಿ ಚಾಪೀಸ್ ಇಟ್ಕೊಂಡ್ರೆ ನೋಡಿ, ಕರೆಕ್ಟಾಗಿ ಹಂಗೆ ಏಕ ಬರ್ಕೊಂಡು ಹೋಗ್ತಾರೆ. ನೋಡಿ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಡಾಕ್ಟರ್ ಉದಯ ಕುಮಾರ್, ಸರಳತಾಯ, ಶ್ರೀಮದ್ ಭಾಗವತ ದಶಮ ಸ್ಕಂದ. ಬರೀ ಕೃಷ್ಣನ ಬಾಲಲೀಲೆ ಎಷ್ಟು ಮುದ್ದಾಗಿದ್ದಾರೆ. ಈಗ ಅವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಮತ್ತು ಇದಕ್ಕೆಲ್ಲ ಕಾರಣಕರ್ತರು ರಘು ಆಚಾರ್ ಅಂತ. ಇವರು, ನೀವು NR ಕಾಲೋನಿ ಮಠಕ್ಕೆ ಬಂದರೆ ನಿಮ್ಗೆ ಯಾವುದೇ ರೀತಿ ಸಹಾಯ ಕೂಡ ಅವರು ಮಾಡ್ತಾರೆ. ತುಂಬ ಒಳ್ಳೆಯ ಮನುಷ್ಯರು. ಬಂದು ಇವ್ರನ್ನ ನೀವು ಭೇಟಿಯಾಗಿ ಭಕ್ತಿಯಿಂದ ನಮಸ್ಕಾರ ಮಾಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.
ಸಾಮಾನ್ಯವಾಗಿ ನೀವು ಮಂಗಳಾರತಿ ನೋಡಿ, ಮಂಗಳಾರತಿ ಬತ್ತಿನ ಹೇಗಿಡ್ತಾರೆ ಅಂದರೆ ತುಪ್ಪದಲ್ಲಿ ಅದ್ಬಿಟ್ಟು ಸುಮ್ಮನೆ ಒಂಥರ ಹಾಗೆ ಗುಡ್ಡೆ ಥರ ಇಟ್ಬಿಡ್ತಾರೆ. ಆದರೆ ಒಬ್ಬೊಬ್ಬರಲ್ಲಿ ಒಂದೊಂದು ದೇವರು ಎಂಥ ಕಲೆ ಕೊಟ್ಟಿರ್ತಾನೆ ಅಂತ ಈಗ ನೀವು ನೋಡ್ತಾ ಇದ್ದೀರಲ್ವಾ. ಈಗ ತಾನೇ ಬೋರ್ಡ್ ಬರೆದಿದ್ದಾರಲ್ಲ, ಎಂಥ ಟ್ಯಾಲೆಂಟ್ ಇದೆ ಅವರಿಗೆ. ಅವ್ರು ನೋಡಿ ಮಂಗಳಾರತಿ ಬತ್ತಿನ ಅದರಲ್ಲೂ ಒಂದು ಚಂದದ ಅಲಂಕಾರ ಮಾಡಿ ಇಡ್ತಾ ಇದ್ದಾರೆ ನೋಡಿ. ನನಗಂತೂ ತುಂಬ ಖುಷಿ ಆಯಿತು. ನಂಗೆ ಈ ಥರದ್ದೆಲ್ಲ ಭಾರಿ ಇಷ್ಟ ನೋಡಿ. ಅದೆಷ್ಟು ಚೆನ್ನಾಗಿ ಆಗಲವಾಗ ಹರಡಿ ಅದರಲ್ಲೇ ಒಂದು ಅಲಂಕಾರ ಅಂತ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಇಡ್ತಾ ಇದ್ದಾರೆ. ಕೆಲವರೆಲ್ಲನೂ ಹಲಗಾರ್ತಿಲಿ ಹೆಂಗೋ ಒಂದು ಮಂಗಳಾರತಿ ಆದರೆ ಆಯಿತು ಅಂದ್ಬಿಟ್ಟು ಹಂಗೆ ತೊಗೋತಾರೆ, ಹಂಗೆ ಕುಪ್ಪೆ ಥರ ಇಟ್ಬಿಡ್ತಾರೆ. ತೋರಿಸಿ ಹತ್ರದಿಂದ ನೋಡಿ. ಹಲಗಾರ್ತಿ ತಟ್ಟೆ ಎಷ್ಟು ಅಗಲ ಇದೆ ಅಷ್ಟಗಲ ಹರಡಿ ನೀಟಾಗಿ ಇದೆಲ್ಲನೂ ಶಾರ್ಪ್ನೆಸ್ ಮಾಡಿದ್ರೆ ಬೇಗ ಉರಿಯುತ್ತೆ ನೋಡಿ. ಅದೆಲ್ಲ ಎಷ್ಟು ಚೆನ್ನಾಗಿ ಮಾಡಿ ಪ್ರತಿಯೊಂದು ಕೂಡ ಮತ್ತು ಹೇಳ್ತಾಯಿದ್ರು ಮಂತ್ರಾಕ್ಷತೆ ಕಲಿಸೋದ್ರಲ್ಲಿ ಎಕ್ಸ್ಪರ್ಟ್. ಒಂದು ಕಲ್ಲರೇ ಇರಲ್ಲ, ಇಲ್ಲ ಅರ್ಧಂಬರ್ಧ ಇರುತ್ತೆ, ಆದರೆ ಇವರು ನೀಟಾಗಿ ಕಲಿಸ್ತಾರೆ ಅಂತ. ಆಮೇಲೆ ಪಂಚಾಮೃತ ಮಾಡ್ತಾರೆ. ನೀವು ಡೈಲಿ ಮಾಡಿದ್ರೂ ಕೂಡ ಒಂದೇ ರುಚಿ, ಅದು ಬರೋದು ಬಹಳ ಕಷ್ಟ ಅಲ್ವಾ. ಒಂದೊಂದು ದಿನ ಒಂದೊಂದು ರುಚಿ ಇರುತ್ತೆ, ಆದರೆ ಇವ್ರಿಗೆ ಹಾಗಲ್ಲ, ಒಂದೇ ಕೈ ರುಚಿ. ಇದೆಲ್ಲನೂ ದೇವರು ಎಲ್ಲನೂ ಕೊಡೋದು ಇವರು ಯಾವ ಜನ್ಮದ ಪುಣ್ಯ ಮಾಡಿದಾರೋ. ನಿಮ್ಮನ್ನೆಲ್ಲ ನಾನು ತೋರಿಸ್ತಾ ಇದ್ದೀನಿ ಅಂದರೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೀನೋ. ಇದಕ್ಕೆಲ್ಲ ಕಾರಣಕರ್ತರು ಯಾರು ಗೊತ್ತಾ? ರಘು ಆಚಾರ್ ಅವರು, ಗೊತ್ತಾಯ್ತಾ? ಅವರು ಪಾಪ ನಾನು ಕರ್ಕೊಂಬಂದು ಇವ್ರನ್ನ ಪರಿಚಯ ಮಾಡಿಸಿ, ಅಂದರೆ ಯಾರಿಗೆ ಕಲೆ ಬರಲ್ವೋ ಅವ್ರು ಕಲ್ತ್ಕೊಳ್ಳಿ ಅಂತ ನೋಡಿ. ಇವಾಗ ನಮಗೆ ಗೊತ್ತಾಯಿತು ಮಂಗಳಾರತಿಗೆ ಹೇಗೆ, ಮಂಗಳಾರತಿ ಹಲಗಾರತಿಗೆ ಮಂಗಳಾರತಿ ಬತ್ತಿ ಹೇಗೆ ಅಂದವಾಗಿ ಹಾಕ್ಕೊಳ್ಳೋದು ಅಂತ ನೋಡಿ ತೋರಿಸಿದ್ದಾರೆ. ಮತ್ತು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.